ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ಮೊದಲನೇ ಸಾರಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಕೂಡ ಒಂದು ರೆಡಿ ಬ್ಲೌಸಿಗೆ ಬ್ಯೂಟಿಫುಲ್ ಆಗಿರೋ ಹಾಗೆ ಸಿಂಪಲ್ಲಾಗಿ ಈಸಿಯಾಗಿ ನಾರ್ಮಲ್ ಸೂಜಿಯಿಂದ ಡಿಸೈನ್ ಮಾಡೋದನ್ನು ತೋರಿಸಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ರೆಡಿ ಬ್ಲೌಸನ್ನು ತಗೊಂಡಿದ್ದೀನಿ. ಇದಕ್ಕೆ ನೀವು ಫ್ಯಾಬ್ರಿಕ್ ಗ್ಲೂನ ಈ ರೀತಿ ನೀಟಾಗಿ ಎಡ್ಜಿಂದ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ನೀಟಾಗಿ ದಪ್ಪವಾಗಿ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಬಾಲ್ ಚೈನನ್ನು ತೊಗೊಂಡಿದ್ದೀನಿ. ಈ ರೀತಿ ನೀಟಾಗಿ ಗ್ಲೂ ಮೇಲೆ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಕ್ ಆದ ನಂತರ ನಾನಿಲ್ಲಿ 4mm ಬೀಡ್ಸ್ ತೊಗೊಂಡಿದ್ದೀನಿ. ನಾರ್ಮಲ್ ಸೂಜಿ ದಾರ ತಗೊಂಡು ಬಾಲ್ ಚೈನ್ ಪಕ್ಕದಲ್ಲಿ ಈ ರೀತಿ ನೀಟಾಗಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ 4mm ಬೀಡ್ಸ್ನ. ನಾನಿಲ್ಲಿ 4mm ಬೀಡ್ಸಿಗೆ ಗ್ಲೂ ಅಪ್ಲೈ ಮಾಡಿ ನಾನು ಅಂಟಿಸ್ತಾ ಇಲ್ಲ, ಬದಲಾಗಿ ನಾರ್ಮಲಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ತುಂಬಾ ನೀಟಾಗಿ ಬರುತ್ತೆ. ಮೂರೇ ಬೀಡ್ಸ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪನೂ ವ್ಯತ್ಯಾಸ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಬರುತ್ತೆ. ತುಂಬಾ ಚೆಂದ ಹೀಗೆ ಮಾಡ್ಕೊಳ್ತಾ ಹೋಗಿ. ಜಾಸ್ತಿ ಬೀಡ್ಸ್ ಹಾಕೊಂಬೇಡಿ, ಮೂರೇ ಬೀಡ್ಸ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನೀವು ಗ್ಲೂ ಅಪ್ಲೈ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಟೆಪ್ಪು ಬಾಲ್ ಚೈನನ್ನು ಸ್ಟಿಕ್ ಮಾಡಿ. ನೋಡಿ, ಫಿನಿಶ್ ಆದಮೇಲೆ ಎಷ್ಟು ನೀಟಾಗಿ ಬಂದಿದೆ. ತುಂಬಾ ನೀಟಾಗಿ ಬರುತ್ತೆ, ಒಂದು ಸ್ವಲ್ಪನೂ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ವೀಟ್ ಬೀಡ್ಸನ್ನು ತಗೊಂಡಿದ್ದೀನಿ. ವೀಟ್ ಬೀಡ್ಸಲ್ಲಿ 2 ಶೇಪ್ ಬರುತ್ತೆ. ಇದು 2 ಸೈಡು ಸೇಮ್ ಶೇಪ್ ಇರೋದು ತೊಗೊಂಡಿದ್ದೀನಿ. ಇನ್ನೊಂದು ಒಂದು ಕಡೆ ಸ್ವಲ್ಪ ದೊಡ್ಡ, ಒಂದು ಕಡೆ ಚಿಕ್ಕ ಬರುತ್ತೆ. ನಾನು 2 ಕಡೆ ಸೇಮ್ ಶೇಪ್ ಇರೋದು ತೊಗೊಂಡಿದ್ದೀನಿ. ಈ ರೀತಿ ಸೂಜಿ ದಾರ ತಗೊಂಡು ನಾನಿಲ್ಲಿ ತೋರಿಸಿರೋ ರೀತಿಯೇ ವೀಟ್ ಬೀಡ್ಸ್ನ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ವಿ ಶೇಪ್ನಲ್ಲಿ. ಈ ರೀತಿ 2 ಸ್ಟಿಚ್ ಹಾಕ್ಕೊಳ್ಳಿ, ಯಾಕಂದರೆ ಅವಾಗ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ. ಒಂದು ಸೈಡ್ ಮಾಡಿಕೊಂಡು ಉಲ್ಟಾ ಸೈಡಿಂದ ಮತ್ತೆ ಒಮ್ಮೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸಿರೋ ರೀತಿಯೇ.
ನೋಡಿ ಇದೇ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಫೈನಲಾಗಿ ಎಷ್ಟು ನೀಟಾಗಿ ಸ್ಟಿಚ್ ಆಗಿದೆ ನೋಡಿ, ಒಂದು ಸ್ವಲ್ಪನೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಏನು, ಎಲ್ಲ ನೀಟಾಗಿ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ನಾನಿಲ್ಲಿ ಡ್ರಾಪ್ ಶೇಪ್ದು ಕ್ಲಿಪ್ ಸ್ಟೋನ್ ತೊಗೊಂಡಿದ್ದೀನಿ. ನೀಟಾಗಿ ಆ ವಿ ಶೇಪ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಈ ರೀತಿ ನೀಟಾಗಿ ಗ್ಲೂ ಅಪ್ಲೈ ಮಾಡಿಕೊಂಡು ಸ್ಟೋನ್ಸ್ನ ಈ ಥರ ನೀಟಾಗಿ ಸ್ಟಿಕ್ ಮಾಡ್ತಾ ಬನ್ನಿ. ನೋಡಿ ಸ್ಟಿಕ್ ಆದ ನಂತರ ಎಷ್ಟು ಚೆಂದ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ಲಾಗಿ ಬಂದಿದೆ, ಸಿಂಪಲಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ನಾನಿಲ್ಲಿ 3mm ಬೀಡ್ಸ್ ತೊಗೊಂಡಿದ್ದೀನಿ. ಮಧ್ಯ ಗ್ಯಾಪ್ ಇದೆಯಲ್ಲ ವಿ ಶೇಪ್ದು, ಅಲ್ಲಿ ಒಂದೊಂದು ಬೀಡ್ಸನ್ನು ಈ ರೀತಿ ನಾನು ತೋರಿಸಿರೋ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಟೈಟಾಗಿ ಎಳ್ಕೊಂಡು ಸ್ಟಿಚ್ ಮಾಡಿ. ನೋಡಿ ಈ ರೀತಿ ನೀಟಾಗಿ ಸ್ಟಿಕ್ ಮಾಡಿಕೊಂಡು ಎಷ್ಟು ನೀಟಾಗಿ ಬಂದಿದೆ ನೋಡಿ, ತುಂಬಾ ಸಿಂಪಲ್ ಆಗಿದೆ, ಹಾಗೆಯೇ ತುಂಬಾ ನೀಟಾಗಿ ಬಂದಿದೆ, ಒಂದು ಚೂರು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ನಿಮಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.